ಕರ್ತನಲ್ಲಿ ಪ್ರೀತಿಯುಳ್ಳ ಆತನನ್ನು ಪ್ರೀತಿಸುವ ಸಭೆಯ ಜನರೇ, ವಿಶ್ವಾಸಿಗಳೇ, ನಿಮ್ಮ ಮುಂದೆ ಇಂದು ನಿತ್ಯ ಜೀವದ ಕುರಿತಾಗಿ ಮಾತನಾಡುವ ಕೃಪೆಯನ್ನು ನಾನು ಸಂತೋಷದಿಂದ ನಿಮ್ಮ ಮುಂದೆ ಹಂಚಿಕೊಳ್ಳುವಂಥ ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಕ್ರಿಸ್ತನ್ ತಾನೇ ನಮ್ಮನ್ನು ಈ ವಿಶೇಷವಾದಂಥ ಕಾರ್ಯಕ್ಕೆ ಮುಂದಾಗಿಸಿದ್ದಾನೆ. ಇದರಲ್ಲಿ ಸಾಯಿಸುವಂಥ ಅನುಮತಿಸಿದಂಥ ಎಲ್ಲ ಹಿರಿಯರಿಗಾಗಿ, ಅಧಿಕಾರಸ್ಥರಿಗಾಗಿ ಮತ್ತು ಪ್ರಯಾಸಪಡುವ ಎಲ್ಲ ಪ್ರಿಯರಿಗಾಗಿ ನಾನು ವಂದಿಸ್ತೇನೆ. ನಾವು ಈ ಒಂದು ವಿಶೇಷವಾದಂಥ ಸಮಯವನ್ನು ಆರಂಭ ಮಾಡೋಣ. ತಂದೆ, ಮಗ, ಪರಿಶುದ್ಧಾತ್ಮನಾದ ತ್ರೈಕ ದೇವರ ನಾಮದಲ್ಲಿ ನಮ್ಮ ಈ ವಿಶೇಷವಾದಂಥ ಪ್ರಯತ್ನವು ಕ್ರಿಸ್ತನ ಮಹಿಮೆಗಾಗಿ ಆರಂಭಗೊಳ್ಳಲಿ. ಆಮೇಲೆ ಪ್ರಿಯರೇ, ಯೇಸು ಕ್ರಿಸ್ತನ ವಿಶೇಷವಾದಂಥ ಅವನ ಅಭಿಪ್ರಾಯದಲ್ಲಿ ಅಥವಾ ಆತನ ಬೋಧನೆಯಲ್ಲಿ ಜನರಿಗೆ ನಿತ್ಯ ಜೀವ ಅನ್ನುವುದರ ಬಗ್ಗೆ ಏನು ಅಡಕ ಇದೆ ಅನ್ನುವುದನ್ನ ಗ್ರಹಿಸುವಂತ ಒಂದು ಅವಕಾಶವನ್ನ ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ಬೋದು. ಸಂಬಂಧಿಸಿದಂತ ವಾಕ್ಯ ಭಾಗ ಈ ರೀತಿ ಇದೆ. ಮಾರ್ಕನ ಬರೆಸುವ ವಾರ್ತೆ 10ನೇ ಅಧ್ಯಾಯ 17ನೇ ವಚನದಿಂದ 22ನೇ ವಚನದವರೆಗೆ. ಮಾರ್ಕನ್ ಬರೆಸುವ ವಾರ್ತೆ 10ನೇ ಅಧ್ಯಾಯ 17ನೇ ವಚನದಿಂದ 22ನೇ ವಚನದವರೆಗೆ. ಇಲ್ಲಿ ಒಬ್ಬಾತ ಯೇಸುವಿನ ಬಳಿಗೆ ಬಂದು ಒಳ್ಳೆಯ ಬೋಧಕನೇ ಎಂಬಂತ ಪದವನ್ನು ಬಳಸ್ತಾನೆ. ಯೇಸು ಅದಕ್ಕೆ ನಿರ್ದಿಷ್ಟವಾಗಿ ಹೇಳುವಂತ ಸಂಗತಿ, ಮನುಷ್ಯರು ಯಾರು ಒಳ್ಳೆಯವರಲ್ಲ, ದೇವರು ಮಾತ್ರ ಒಳ್ಳೆಯವನು ಎಂಬುದಾಗಿ ಸ್ಪಷ್ಟಪಡಿಸ್ತಾನೆ. ಇಲ್ಲಿ ಮನುಷ್ಯ ತಾನು ಒಳ್ಳೆಯವನು ಅನ್ನುವುದನ್ನ ತೋರ್ಪಡಿಸಿಕೊಳ್ಳುವಂತ ಪ್ರಯತ್ನ ಭೂಮಿ ಮೇಲೆ ಪ್ರತಿಯೊಬ್ಬರಲ್ಲೂ ಕೂಡ ನಾವು ಕಾಣ್ಬೋದು. ಪ್ರತಿ ಮನುಷ್ಯನು ಕೂಡ ನಾವು ಒಳ್ಳೆಯವನಾಗಿರ್ಬೇಕು ಅನ್ನುವಂಥದ್ದನ್ನ ಬಯಸುವಂತ ಒಂದು ಬಯಕೆಯನ್ನ ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ಈ ಐಶ್ವರ್ಯವಂತ ಕೂಡ ಆತನ ಬಳಿಗೆ ಬಂದಿದ್ದಾನೆ. ಮತ್ತೊಂದು ಸುವಾರ್ತೆಯಲ್ಲಿ ನಾವು ನೋಡುವಾಗ ಒಬ್ಬನು ಓಡಿ ಬಂದನು ಎಂಬುದಾಗಿ ನಾವು ನೋಡ್ತೇವೆ. ಮತ್ತಾಯನ ಸುವಾರ್ತೆ ಮತ್ತು ಲೂಕನ್ ಸುವಾರ್ತೆ, ಮಾರ್ಕನ್ ಸುವಾರ್ತೆಯಲ್ಲಿ ಈ ಭಾಗವನ್ನ ನಾವು ಕಾಣ್ಬೋದು. ಓಡಿ ಬಂದನು ಎಂಬುದಾಗಿ, ಓಡಿ ಬಂದು ಒಳ್ಳೆಯ ಬೋಧಕನೇ ಎಂಬುದಾಗಿ. ಪ್ರೀತಿಯ ದೇವಜನರೇ, ನಾವು ಮತ್ತೊಬ್ಬರನ್ನ ಮುಖಸ್ತುತಿ ಮಾಡಿ ನಾವು ಕೂಡ ಮುಖಸ್ತುತಿ ಹೊಂದುವುದಕ್ಕೆ ಬಯಸುವವರಾಗಿದ್ದೇವೆ. ಇದನ್ನ ಯೇಸು ಬಲ್ಲವನಾಗಿ ಮೊದಲಿಗೆ ನನ್ನನ್ನು ಯಾಕೆ ಒಳ್ಳೆಯವನೇ ಅಂತೀಯ, ದೇವರು ಮಾತ್ರ ಒಳ್ಳೆಯವನೇ ಎಂಬುದಾಗಿ ಮನದಟ್ಟು ಮಾಡಿಕೊಡ್ತಾನೆ. ಪ್ರೀತಿಯ ದೇವಜನರೇ, ನಾವು ಇದನ್ನ ಗಮನದಲ್ಲಿಟ್ಕೊಂಡು ಮುಂದುವರಿಯೋಣ. ಆತನು ನಾನು ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗಬೇಕಾದ್ರೆ ಏನ್ ಮಾಡ್ಬೇಕು ಅನ್ನುವಂತ ಒಂದು ಪ್ರಶ್ನೆಯನ್ನ ಆತನ ಕೇಳಿದಾಗ ಯೇಸು ಸರಳವಾಗಿ ಆತನನ್ನ ಪ್ರಶ್ನಿಸುವುದೇನೆಂದ್ರೆ, ನಿನಗೆ ಧರ್ಮಶಾಸ್ತ್ರದಲ್ಲಿ ಕೊಡಲ್ಪಟ್ಟಂತ ಆಜ್ಞೆಗಳನ್ನ ಬಲ್ಲವನಾಗಿದ್ದೀಯಾ ಅಲ್ವಾ? ನೀನು ವ್ಯಭಿಚಾರ ಮಾಡಬಾರ್ದು, ನರಹತ್ಯೆ ಮಾಡಬಾರ್ದು, ಕದಿಬಾರ್ದು, ಮತ್ತೆ ತಂದೆ ತಾಯಿಗಳನ್ನ ಸನ್ಮಾನಿಸ್ಬೇಕು ಅನ್ನುವಂತ ಮಾತುಗಳನ್ನ ಹೇಳಿದಾಗ ನಾನು ಬಾಲ್ಯದಿಂದಲೂ ಇದೆಲ್ಲವನ್ನ ಆಚರಿಸ್ತಾ ಇದ್ದೇನೆ ಎಂಬುದಾಗಿ ನುಡಿತಾನೆ. ಇಲ್ಲಿ ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗಬೇಕಾದ್ರೆ ಏನ್ ಮಾಡ್ಬೇಕು ಅನ್ನುವಂತ ಪ್ರಶ್ನೆ ಆತನದಲ್ಲಿದ್ದು, ಆತನು ಅನುಸರಿಸುವ ವಿಷಯದಲ್ಲಿ ಅವನಿಗೆ ವಿಶ್ವಾಸ ಇದೆ. ಇದೆಲ್ಲ ಇದ್ದು ಕೂಡ ಆತನಲ್ಲಿ ಒಂದು ಪ್ರಶ್ನೆ ಕಾಡಿಸ್ತಾ ಇದೆ ಒಳಗಡೆ. ಅದನ್ನ ಯೇಸುವಿನ ಬಳಿಯಲ್ಲಿ ಬಂದು ಕೇಳ್ತಾ ಇದ್ದಾನೆ. ಆಗ ಯೇಸು ಎಲ್ಲಕ್ಕೂ ಆತನು ವಿಧೇಯನಾಗಿದ್ದಾನೆ ಎಂಬುದನ್ನ ಆತನ ಬಾಯಿಂದ ಕೇಳಿ ಆತನ ನೋಡಿ ಆತನನ್ನ ಬಹಳ ಒಂದು ವಿಶೇಷವಾದ ಪ್ರೀತಿಯ ನೋಟವನ್ನ ಆತನಲ್ಲಿ ಹರಿಸ್ತಾನೆ. ಆಗ ಆತನಿಗೆ, ನಿನ್ನಲ್ಲಿ ಒಂದು ಕಡಿಮೆ ಆಗಿದೆ, ನಿನ್ನ ಆಸ್ತಿಯನ್ನೆಲ್ಲ ಮಾರಿ ಬಡವರಿಗೆ ಅದನ್ನ ಕೊಟ್ಟು ನನ್ನನ್ನ ಹಿಂಬಾಲಿಸು ಎಂಬುದಾಗಿ. ಪ್ರೀತಿಯ ದೇವಜನರೇ, ಆಸ್ತಿಯನ್ನೆಲ್ಲ ಮಾರಿ ಆತನು ಬಹಳ ಐಶ್ವರ್ಯವಂತನಾಗಿರ್ತಾನೆ. ಆತನು ಬಹಳ ಐಶ್ವರ್ಯವಂತನಾಗಿರಲು ಯೇಸುವಿನ ಈ ಮಾತು, ನೀನು ಅವೆಲ್ಲವನ್ನ ಮಾರಿ ಬಡವರಿಗೆ ಅದನ್ನ ಕೊಟ್ಟು ನನ್ನ ಹಿಂಬಾಲಿಸು ಎಂಬುದಾಗಿ ಹೇಳುವಂತ ಮಾತು ಆತನಿಗೆ ಬಹಳ ಕಷ್ಟಕರವಾಗಿ ಪರಿಣಮಿಸುತ್ತೆ. ಪ್ರೀತಿಯ ದೇವಜನರೇ, ಇಲ್ಲಿ ನಾವು ಗಮನಿಸಬೇಕಾದಂತ ಅಂಶ, ಹಾಗಾದ್ರೆ ಆತನು ಓಡಿ ಬಂದದ್ದು ಯಾಕೆ? ಆತನು ಓಡಿ ಬಂದದ್ದರ ವಿಷಯವನ್ನ ಆತನು ಯೇಸುವಿನ ಮುಂದೆ
ಪ್ರಶ್ನೆಯ ಮೂಲಕ ಆತನ ಹೃದಯದಲ್ಲಿರ್ತಕ್ಕಂಥ ಕೊರತೆಯನ್ನ ಯೇಸು ಆತನ ಗುರ್ತಿಸಿಕೊಳ್ಳುವಕ್ಕೆ ಅವಕಾಶ ಕೊಡ್ತಾ ಇದ್ದಾನೆ. ಗುರ್ತಿಸಿಕೊಂಡದ್ದನ್ನ ಅವನು ಮುಂದೆ ಇಡ್ತಾ ಇದ್ದಾನೆ. ಒಂದು ಕೊರತೆ ಇದೆ ಎಂಬುದಾಗಿ. ಆ ಒಂದು ಕೊರತೆ ನನ್ನನ್ನ ದೇವರ ರಾಜ್ಯದಿಂದಲೇ ನನ್ನನ್ನ ಪ್ರತ್ಯೇಕಗೊಳಿಸ್ತದ. ಆ ಒಂದು ಕೊರತೆ ನಾನು ಬಾಧ್ಯಸ್ಥನಾಗಬೇಕೆಂಬುದಾಗಿ ಆ ಸ್ಟ್ರಾಂಗ್ ಡಿಸೈರ್ ಇದ್ದಾಗಿ ಕೂಡ ಅದನ್ನ ಹೊಂದಿಕೊಳ್ಳಲಾರದಂತಹ ಸ್ಥಿತಿಗೆ ನನ್ನನ್ನು ನೂಕಿ ಬಿಡ್ತದ. ಐಶ್ವರ್ಯವಂತನಿಗೆ ಆತನ ಐಶ್ವರ್ಯದಲ್ಲಿ ವ್ಯಾಮೋಹ ಇದೆ. ಐಶ್ವರ್ಯವಂತನಿಗೆ ಆತನ ಐಶ್ವರ್ಯದಲ್ಲಿ ಆತನು ಅದನ್ನ ಬಿಟ್ಟಿರಲಾರದಂತ ಒಂದು ಸ್ಥಿತಿಯಲ್ಲಿದ್ದಾನೆ. ಆತ ಒಳ್ಳೆ ಕಾರ್ಯಗಳನ್ನೇ ಮಾಡ್ತಾ ಇದ್ದಾನೆ. ಅದೆಲ್ಲವನ್ನು ಕೂಡ ಬಡವರಿಗೆ ಕೊಡು ಎಂಬುದಾಗಿ ಎಲ್ಲವನ್ನು ಅಂದಾಗ ತನ್ನನ್ನ ಬರಿದು ಮಾಡಿಕೊಳ್ಳುವಂತ ಸಂಗತಿ. ಯೇಸು ಇಲ್ಲಿ ನಾವು ಫಿಲಿಪಿ ಪುಸ್ತಕದಲ್ಲಿ ನೋಡುವಾಗ ಯೇಸು ತನ್ನನ್ನ ಬರಿದು ಮಾಡಿಕೊಂಡು ತನ್ನನ್ನ ದಾಸನನ್ನಾಗಿಸಿಕೊಂಡನು ಎಂಬುದಾಗಿ ನೋಡುವಾಗ ಅದನ್ನ ಆ ನಡೆಗೆ ತಕ್ಕಂತ ಬೋಧನೆ ಯೇಸುದಾಗಿದೆ. ಈಗ ಐಶ್ವರ್ಯವಂತನ ಸ್ಥಿತಿ ಆತನಲ್ಲಿದ್ದಂತ ಒಂದು ನಾನು ಏನ್ ಮಾಡಬೇಕು ಅನ್ನುವಂತ ಪ್ರಶ್ನೆಗೆ ಕೊರತೆಯನ್ನ ಯೇಸು ನಿನ್ನಲ್ಲಿ ಒಂದು ಕೊರತೆ ಇದೆ ಎಂಬುದಾಗಿ ಹೇಳುವಾಗ ಆ ಕೊರತೆಯನ್ನ ಆತನ ಮುಂದೆ ಇಟ್ಟಾಗ ಸ್ವೀಕರಿಸಲಾರದಂತ ಒಂದು ಅಸಹಾಯಕತೆ. ಯಾಕಂದ್ರೆ ಆತನು ಐಶ್ವರ್ಯಕ್ಕೆ ಅಂಟಿದವನಾಗಿದ್ದನು. ಅವನ ಕಂಫರ್ಟ್ ಝೋನ್ ಆತನ ಐಶ್ವರ್ಯ ಆಗಿತ್ತು. ಅವನ ಕಂಫರ್ಟ್ ಝೋನ್ ಐಶ್ವರ್ಯ ಆಗಿತ್ತು ಪ್ರಿಯರೇ. ಅದೇ ರೀತಿಯಲ್ಲಿ ಒಂದು ವೇಳೆ ನನ್ನ ಕಂಫರ್ಟ್ ಝೋನ್ ನನ್ನ ಕೊರತೆಯ ಸಂಗತಿಗಳಾಗಿರುವುದಾದ್ರೆ ನಾನು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥಿಕೆಯನ್ನು ಹೊಂದಿದವನಾಗಲ್ಲ, ಬಾಧ್ಯಸ್ಥನೇ ಅಲ್ಲ. ಪ್ರೀತಿಯ ದೇವಜನರೇ, ಹಾಗಾದ್ರೆ ನನ್ನ ಕಂಫರ್ಟ್ ಝೋನ್ ಏನಾಗಿರ್ಬೋದು? ನಾನು ಸ್ಥಾನಮಾನಗಳು ನನ್ನ ಕಂಫರ್ಟ್ ಝೋನ್ ಆಗಿದೆಯಾ? ಐಶ್ವರ್ಯವು ಅಷ್ಟೇ ಅಲ್ಲ, ನನ್ನ ಅಪೇಕ್ಷಿತ ಸಂಗತಿಗಳಿಗೆ ನಾನು ಅದಕ್ಕೆ ಅಂಟಿದವನಾಗಿದ್ದೇನಾ? ನಾನು ಅದನ್ನ ಬಿಡಲಾರದಂತ ಒಂದು ಸ್ಥಿತಿಯಲ್ಲಿದ್ದೇನಾ? ದೇವರು ತನ್ನ ಪೊಸಿಷನ್ ಅನ್ನ ತೊರೆದು, ತನ್ನ ಸ್ಥಾನವನ್ನ ತೊರೆದು, ನಾನು ಬಿಡಲೊಲ್ಲೆನೆಂದೆಣಿಸದೆ ಆತನು ಅದನ್ನ ತೊರೆದು ಧರೆಗಿಳಿದು ಬಂದನು. ನರರೂಪ ಸಾದೃಶ್ಯತೆಯಲ್ಲಿ ಆತನು ತನ್ನನ್ನ ಶ್ರಮೆಯ ಬದುಕಿಗೆ ಒಡ್ಡಿಕೊಂಡನು. ಪ್ರೀತಿಯ ದೇವಜನರೇ, ಇದನ್ನ ಬೋಧಕನಾಗಿ ಆತನಿಗೆ ಬೋಧಿಸುವಂತ ಸ್ಥಿತಿಯಲ್ಲಿ ನನ್ನ ಯೇಸುವಿನ ಬಳಿಗೆ ಬಂದಾಗ ನನ್ನ ಕೊರತೆಯನ್ನ ತೋರಿಸ್ತಾನೆ. ನನ್ನ ಪರಲೋಕ ರಾಜ್ಯದ ಬಾಧ್ಯಸ್ಥಿಕೆ ನನಗೆ ಕೊಡುವುದಕ್ಕೆ ಯೇಸುವಿಗೆ ಮನಸ್ಸುಂಟು. ಆತನ ಬಳಿಗೆ ಬಂದಾಗ ನಾನು ಅದನ್ನ ಹೊಂದಿಕೊಳ್ಳಬಲ್ಲೆ. ನನ್ನ ಕೊರತೆಯನ್ನ ಆತನು ಗುರುತಿಸಿದಾಗ ಅದನ್ನ ತೊರೆಯುವಷ್ಟು, ನನ್ನನ್ನ ತೊರೆಯುವಷ್ಟು ಪ್ರೀತಿಯ ದೇವರ ಚಂದ್ರ ನಾವು ಗಮನಿಸೋಣ. ಹಾಗಾದ್ರೆ ನನ್ನನ್ನ ಏನ್ ಹಿಡ್ಕೊಂಡಿದ್ದೆ? ಹಾಗಾದ್ರೆ ನಿತ್ಯ ಜೀವದ ಕುರಿತಾಗಿ ಯೇಸು ಸ್ಪಷ್ಟವಾಗಿ ಹೇಳ್ತಾನೆ, ನಿತ್ಯ ಜೀವನ ಹೊಂದಬೇಕಾದ್ರೆ ಆಜ್ಞೆಗಳನ್ನ ಅನುಸರಿಸ್ತಾ ಇದ್ದಾನೆ. ಯು ಆರ್ ಓಕೆ ವಿತ್ ದಟ್. ಆದ್ರೆ ನಿನಗೆ ಒಂದು ಕೊರತೆ ಇದೆ ಅನ್ನುವುದನ್ನ ಆತನನ್ನ ಪ್ರೀತಿಯಿಂದ ನೋಡಿ ನಿನ್ನಲ್ಲಿ ಒಂದು ಕೊರತೆ ಇದೆ ಅನ್ನುವಂತ ಒಂದು ಮಾತನ್ನ ಹೇಳುವಾಗ ನನ್ನ ಕೊರತೆಯನ್ನ ನಾನು ಯೇಸು ಪ್ರೀತಿಯಿಂದ ನನ್ಗೆ ಹೇಳ್ತಾ ಇದ್ದಾನೆ. ಅವನು ಗದರಿಸ್ತಾ ಇಲ್ಲ, ಆತನು ಪ್ರೀತಿಯಿಂದ ಹೇಳ್ತಾ ಇದ್ದಾನೆ. ಪ್ರಿಯರೇ, ನಾನು ಆತನ ಪ್ರೀತಿಯನ್ನ ಮನಸ್ಸಿಗೆ ತಕ್ಕೊಂಡವನಾಗಿ, ಆ ಪ್ರೀತಿಯನ್ನ ನಾನು ಎಚ್ಚರಿಕೆಯ ನುಡಿಯನ್ನಾಗಿ ತಕ್ಕೊಂಡಾಗಿ, ನಾನು ಆ ಎಚ್ಚರಿಕೆಯ ನುಡಿಗೆ ಪೂರಕವಾಗಿ ಆತನನ್ನ ನನ್ನಲ್ಲಿ ಇರ್ತಕ್ಕಂಥ ಎಲ್ಲ ಕೊರತೆಯ ಸಂಗತಿಗಳನ್ನ ತೊರೆದು ಆತನನ್ನ ಮಹಿಮೆ ಪಡಿಸುವುದಕ್ಕೆ ನಾನು ಮುಂದಾಗುವುದಾದ್ರೆ ನನ್ನ ಕ್ರಿಸ್ತನ ಅತಿಶಯವಾದಂತ ಆ ನಿತ್ಯ ಜೀವದ ಬಾಧ್ಯಸ್ಥಿತಿಗೆ ಆತನು ಪಟ್ಟಂತ ಶ್ರಮೆಯನ್ನ ನಾನು ಗೌರವಿಸ್ತೇನೆ. ಆತನ ಶ್ರಮೆಯನ್ನ ನಾನು ಗೌರವಿಸುವುದಾದ್ರೆ ನನ್ನಲ್ಲಿರ್ತಕ್ಕಂಥ ಕೊರತೆಯಿಂದ ನಾನು ಹೊರಬರಬೇಕು. ಪ್ರಿಯರೇ, ಇಲ್ಲಿ ಐಶ್ವರ್ಯವಂತನಿಗೆ ಬಹಳಷ್ಟು ಎಕ್ಸಾಂಪಲ್ಸ್ ಇದೆ. ಅಬ್ರಾಹ್ಮನನ್ನ ಕರೆದಂತ ದೇವರು, ಅಬ್ರಾಹ್ಮನು ಆ ಕರೆಗೆ ಹೋಗ್ಬಿಟ್ಟವನಾಗಿ ತನ್ನವರನ್ನ, ತನ್ನ ಸ್ಥಳವನ್ನ ತೊರೆದು ದೇವರು ತೋರಿಸುವ ಮಾರ್ಗಕ್ಕೆ ಬಂದ. ಆತನು ಸಮೃದ್ಧನಾಗಿದ್ದ. ಪ್ರೀತಿಯ ದೇವಜನರೇ, ಯೋಬನು ತನ್ನದೆಲ್ಲವನ್ನ ಕಳೆದುಕೊಂಡಾಗಿಯೂ ಕೂಡ ಆತನು ತನ್ನ ದೇವರನ್ನ ನಿಂದಿಸ್ಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಅಂತೆಯೇ ನಾವು ಎಲೀಷನನ್ನ ನೋಡುವಾಗ ಎಲೀಷನು ತಾನು ಉಳುಮೆ ಮಾಡುತ್ತಿದ್ದಂತ ಎತ್ತುಗಳನ್ನೇ ಹತಿಸಿ ಔತಣವನ್ನು ಏರ್ಪಡಿಸಿ ಎಲಿಯನನ್ನ ಹಿಂಬಾಲಿಸಿದ ಎಂಬುದಾಗಿ ನಾವು ನೋಡ್ತೇವೆ. ಹೊಸ ಒಡಂಬಡಿಕೆಗೆ ನಾವು ಬಂದಾಗ ಅದ್ಭುತವನ್ನ ನೋಡ್ತೇವೆ. 12 ಜನ ಅಪೊಸ್ತಲರು ಕೂಡ ತಮ್ಮ ಉದ್ಯೋಗವನ್ನ ತೊರೆದು, ತಮ್ಮದೆಲ್ಲವನ್ನ ತೊರೆದು ಯೇಸುವನ್ನ ಹಿಂಬಾಲಿಸುವುದನ್ನ ನಾವು ನೋಡ್ತೇವೆ. ಮತ್ತೆ ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡುವಾಗ ಪೌಲನನ್ನ ಸಂಧಿಸಿದಂತ ಯೇಸು
ಪೌಲನು ತನ್ನನ್ನೇ ಬರಿದು ಮಾಡಿಕೊಳ್ಳುವ ಮಟ್ಟಿಗೆ ಆತನು ಎಲ್ಲವನ್ನ ತೊರೆದು ಬಿಡ್ತಾನೆ. ತನ್ನನ್ನು, ತನ್ನವರನ್ನು, ತನ್ನದನ್ನು ತೊರೆದು ಬಿಡ್ತಾನೆ. ಪ್ರಿಯರೇ, ಆತನು ಹೇಳುವಂತ ಮಾತುಗಳನ್ನ ನಾವು ನೋಡುವಾಗ ಎಲ್ಲವನ್ನು ಕೂಡ ನಾನು ಕಸವೆಂದೆಣಿಸ್ತೇನೆ ಎಂಬುದಾಗಿ. ಪ್ರೀತಿಯ ದೇವಜನರೇ, ಅವರೆಲ್ಲರೂ ಕೂಡ ಐಶ್ವರ್ಯವಂತರೇ ಆಗಿದ್ರು. ಆದ್ರೆ ಪ್ರೀತಿಯ ಐಶ್ವರ್ಯವಂತನು ಅದನ್ನ ಯೇಸು ಹೇಳಿದಂತ ಆ ಕೊರತೆಯನ್ನ ತೊರೆದು ಯೇಸುವನ್ನ ಹಿಂಬಾಲಿಸುವಷ್ಟರ ಮಟ್ಟಿಗೆ ಮನಸ್ಸು ಮಾಡಲಾರದಂತ ಅವನ ಕಂಫರ್ಟ್ ಝೋನ್ ನನ್ನ ಜೀವನದಲ್ಲಿ ಬೇರೆ ಯಾವುದೇ ಕಂಫರ್ಟ್ ಝೋನ್ ಆಗಿದ್ದು ನನ್ನ ಯೇಸುವನ್ನ ಹಿಂಬಾಲಿಸದೆ ಹೋಗಿದ್ದೆ ಆದಲ್ಲಿ ನಾನು ನಿಜಕ್ಕೂ ಕೂಡ ನಿತ್ಯ ಎಂಬಂತ ಆ ಶ್ರೇಷ್ಠವಾದಂತಹ ದೇವರೊಟ್ಟಿಗಿನ ಒಡನಾಟವನ್ನ ನಾನು ಕಳ್ಕೊಂಡ್ಬಿಡ್ತೇನೆ. ನನ್ನ ಈ ಜೀವಿತದ ಯಾತ್ರೆ, ನಾನು ಕೊಟ್ಟಂತದ ಈ ಯಾತ್ರೆಯ ಅವಧಿ ಅದು ವ್ಯರ್ಥವಾಗಿ ಹೋಗ್ತದೆ. ನನ್ನ ಈ ಆಯುಷ್ಕಾಲ ವ್ಯರ್ಥವಾಗಿ ಹೋಗ್ತದೆ. ನನ್ನ ಈ ಆಯುಷ್ಕಾಲದಲ್ಲಿ ನಾನು ಕಂಡ್ಕೊಳ್ಬೇಕಾದಂಥದ್ದನ್ನ ನಾನು ಕಂಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ನನ್ನ ಸೃಷ್ಟಿಕರ್ತನನ್ನ ನಾನು ಗೌರವಿಸುವಂಥದ್ದು, ನನ್ನ ಸೃಷ್ಟಿಕರ್ತನು ನನಗಾಗಿ ಶ್ರಮಿಸಿದ್ದನ್ನ ನಾನು ಗೌರವಿಸುವಂಥದ್ದು ಆತನನ್ನ ಹಿಂಬಾಲಿಸುವ ಮೂಲಕವೇ. ಆ ಮೂಲಕವೇ ನನಗೆ ನಿತ್ಯ ಜೀವ. ಪ್ರಿಯರೇ, ಆ ಮೂಲಕವೇ ನನಗೆ ನಿತ್ಯ ಜೀವ. ಯಾಕೆಂದ್ರೆ ಇದು ಕೃಪೆಯಿಂದ ನಂಬಿಕೆಯನ್ನ ನಾನು ಪ್ರಕಟಿಸುವಲ್ಲಿ ನನ್ನ ಯೇಸುವನ್ನ ನಾನು ಹಿಂಬಾಲಿಸುವವನು. ನಾನು ಏನನ್ನೂ ಕೂಡ ಬಿಡುವುದಕ್ಕೆ ಸಿದ್ಧನಾಗಿರುವಲ್ಲಿ ಯೇಸು ಎಲ್ಲರಿಗೂ ಕೂಡ ಅದ್ಭುತವಾದಂತಹ ಚಾಲೆಂಜ್ ಮಾಡ್ತಾನೆ. ಆ ಚಾಲೆಂಜ್ ಒಟ್ಟಿಗೆ ಆತನು ಫ್ರೀ ವಿಲ್ ಅನ್ನ ಕೊಟ್ಟಿದ್ದಾನೆ, ಚಿತ್ತ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾನೆ. ಪ್ರೀತಿಯ ದೇವಜನರೇ, ನಾನು ಚಿತ್ತ ಸ್ವಾತಂತ್ರ್ಯವನ್ನ ನಾನು ಉಪಯೋಗಿಸಿಕೊಳ್ಳುವಲ್ಲಿ ನನ್ನ ದೇವರನ್ನ ಗೌರವಿಸ್ತಾ ಇದ್ದೇನೆ. ಇದನ್ನ ನಾನು ಪ್ರತಿ ಕ್ಷಣ ನಾನು ನನ್ನ ಎಲ್ಲ ಅವಕಾಶಗಳಲ್ಲಿ ನನಗೆ ದೇವರು ಕೊಟ್ಟಿರ್ತಕ್ಕಂಥ ಸಂಗತಿ ಇದು. ಚಿತ್ತ ಸ್ವಾತಂತ್ರ್ಯದಲ್ಲಿ ನನ್ನ ದೇವರನ್ನ ಗೌರವಿಸುವುದಾದ್ರೆ ನಾನು ಆತನು ತಾನೇ ನನಗೆ ಆತನು ನನಗಾಗಿ ಇಟ್ಟಿರ್ತಕ್ಕಂಥ, ನನಗಾಗಿ ಶ್ರಮಿಸಿ ಕಾರ್ಯವನ್ನ ಸಾಧಿಸಿದಂತ ಆ ಶ್ರೇಷ್ಠವಾದಂತ ಸೌಭಾಗ್ಯಕ್ಕೆ ಪಾತ್ರನಾಗುವ ನಿತ್ಯ ಜೀವಕ್ಕೆ ನಾನು ಪಾತ್ರನಾಗ್ಬಿಡ್ತೇನೆ, ಬಾಧ್ಯಸ್ಥನಾಗ್ತೇನೆ. ಯಾರೂ ಕೂಡ ನಿರಾಶರಾಗಬಾರ್ದೆಂಬುದಾಗಿ ಆತನು ಯೋಹಾನ್ ಬರೆದ ಸುವಾರ್ತೆ 3:16 ಎಂತ ವಿಶೇಷವಾದಂತಹ ಮಾತನ್ನ ಬಳಸಿದ್ದಾನೆ ಅಂದ್ರೆ, ಆತನನ್ನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂಬುದಾಗಿ ಆತನನ್ನೇ ಕೊಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ತನ್ನನ್ನೇ ಕೊಟ್ಟನು, ಸ್ವಸಮರ್ಪಿಸಿಕೊಂಡ ಆತನನ್ನೇ ನಾವು ಆರಾಧಿಸುವವರು, ಸ್ವಸಮರ್ಪಿಸಿಕೊಂಡ ಆತನನ್ನೇ ಗೌರವಿಸುವವರು. ಈ ಸಂಗತಿಗೆ ಅಡ್ಡಿ ಬರ್ತಕ್ಕಂಥ ಎಲ್ಲಾ ಸಂಗತಿಗಳನ್ನ ನಾನು ತೊರೆಯುವುದಾದ್ರೆ ಆತನು ತಾನೇ ನನಗೆ ಸಿದ್ಧ ಮಾಡಿದಂತ ಎಲ್ಲವನ್ನೂ ಕೂಡ ಹೊಂದಿಕೊಳ್ಳಬಲ್ಲೆ. ಪ್ರೀತಿಯ ದೇವಜನರೇ, ನಮ್ಮ ನಡುವೆ ಈ ಪುಸ್ತಕದಲ್ಲಿ ಬಹಳಷ್ಟು ಉದಾಹರಣೆಗಳಿದೆ. ಈ ಪುಸ್ತಕದಲ್ಲಿ ಬರೆಯಲ್ಪಟ್ಟಂತ ಸಂಗತಿಗಳು ನಾನು ಅರ್ಥ ಮಾಡಿಕೊಳ್ಳುವಷ್ಟರ ಮಟ್ಟಿಗೂ ತನ್ನ ಆತ್ಮನ ಮೂಲಕ ನಿತ್ಯವೂ ಕೂಡ ನನ್ನೊಟ್ಟಿಗೆ ಆತನು ಸಂವಾದಿಸುವವನಾಗಿದ್ದಾನೆ. ಆತನು ಸಂಯಮದಿಂದ ನಮ್ಮೊಟ್ಟಿಗೆ ಸಂವಾದಿಸುವ ಆತನಾಗಿದ್ದಾನೆ. ನಾನು ಏನೇ ಪ್ರಶ್ನೆ ಕೇಳಿದ್ರು, ಈ ಐಶ್ವರ್ಯವಂತನು ಬಂದು ಪ್ರಶ್ನೆ ಕೇಳುವಂತೆ ನಾನು ಯಾವುದೇ ಪ್ರಶ್ನೆಗೂ ನನ್ನಲ್ಲಿರ್ತಕ್ಕಂಥ ಕೊರತೆಯನ್ನ ಪ್ರೀತಿಯಿಂದ ಹೇಳುವ ಕ್ರಿಸ್ತನನ್ನ ನಾನು ಗೌರವಿಸುವ ಆ ಒಂದು ನನ್ನ ಪ್ರಯತ್ನದಲ್ಲಿ ನಾನು ಏನನ್ನು ಕೂಡ ಕಳ್ಕೊಳ್ಳುವಂಥದ್ದು ನನ್ನ ದೃಷ್ಟಿಕೋನ ಈ ಲೋಕಕ್ಕೆ ಸೀಮಿತವಾಗಿದ್ದೇ ಆಗಿರುವಂಥದ್ದೇ ಆದ್ರೂ ಕೂಡ ಅಲ್ಲೂ ಕೂಡ ಯೇಸು ಅಲ್ಲಿ ಚಾಲೆಂಜ್ ಮಾಡ್ತಾನೆ. ಏನಂತ ಹೇಳಿದ್ರೆ, ನೀನು ಎಲ್ಲವನ್ನೂ ಕೂಡ ಬಡವರಿಗೆ ಕೊಟ್ಟು ನನ್ನನ್ನ ಹಿಂಬಾಲಿಸುವುದಾದ್ರೆ ನೀನು 100ರಷ್ಟು ಹೊಂದ್ಕೊಳ್ತೀಯ. ನೀನ್ ಏನೆಲ್ಲ ಬಿಡ್ತೀಯ ಅದನ್ನ 100ರಷ್ಟು ಹೊಂದ್ಕೊಳ್ತೀಯ, ಅದ್ರೊಟ್ಟಿಗೆ ಹಿಂಸೆನೂ ಕೂಡ ಎಂಬುದಾಗಿ ನಾವು ವಾಕ್ಯದಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ. ಪ್ರಿಯರೇ, ಯೇಸುವನ್ನ ಹಿಂಬಾಲಿಸಿದಂತ ಎಷ್ಟೋ ಕುಲೀನ ಸ್ತ್ರೀಯರ ಬಗ್ಗೆ ನಾವು ನೋಡ್ತೇವೆ. ಅವರು ಐಶ್ವರ್ಯವಂತರೇ ಆಗಿದ್ರು, ಅವರು ಕೂಡ ಹಿಂಬಾಲಿಸಿದ್ರು. ನಾವು ಮುಂದಿನ ವಚನಗಳಲ್ಲಿ ನಾವು ನೋಡುವುದಾದ್ರೆ 22ನೇ ವಚನದ ನಂತರ ನೋಡುವುದಾದ್ರೆ, ಐಶ್ವರ್ಯವಂತನು ನಿತ್ಯ ಜೀವನ ಪರಲೋಕ ರಾಜ್ಯವನ್ನ ಸೇರುವುದಕ್ಕಿಂತ ಒಂಟೆಯು ಸೂಜಿಯ ಕಣ್ಣಿನಲ್ಲಿ ತೂರುವುದು ಎಷ್ಟೋ ಸುಲಭ ಎಂಬುದಾಗಿ. ಪ್ರೀತಿಯ ದೇವಜನರೇ, ಐಶ್ವರ್ಯವಂತರು ಪರಲೋಕ ರಾಜ್ಯವನ್ನ ಹೊಂದಲಾರರು. ಖಂಡಿತವಾಗಿಯೂ ಕೂಡ ನಮ್ಗೆ ಇರ್ತಕ್ಕಂಥ ಉದಾಹರಣೆಗಳನ್ನ ಗಮನಿಸುವಾಗ ಆತನು ನಮ್ಮನ್ನ ಐಶ್ವರ್ಯವಂತರನ್ನಾಗಿರಿಸಲು ಆತನು ಸ್ವತಃ ತಾನೇ ಬಡವನಾದನು ಎಂಬುದಾಗಿ ನಾವು ನೋಡ್ತೇವೆ. ಹಾಗಿದ್ದಲ್ಲಿ ನಾನು ಐಶ್ವರ್ಯವನ್ನ ಯಾವ ದೃಷ್ಟಿಕೋನದಲ್ಲಿ ನಾನು ನೋಡ್ಲಿ? ಪ್ರೀತಿಯ ದೇವಜನರೇ, ಆತನು ಆಂತರ್ಯವನ್ನ ನೋಡುವ, ಈ ನನ್ನ ಪ್ರೀತಿಯ ಸಮೃದ್ಧತೆಯನ್ನ ನೋಡುವ,
ನನ್ನ ಪ್ರೀತಿಯ ಮೂಲಕ ನಾನೆಲ್ಲವನ್ನು ಕೂಡ ನನ್ನ ದೇವರಿಗೆ ಒಪ್ಪಿಸುವಂತ ಆ ಮನಸ್ಥಿತಿಯನ್ನ ನೋಡುವ ಆತನನ್ನ ನಿರಾಶೆಗೊಳಿಸಿದ ಹಾಗೆ ನನ್ನನ್ನ ಹೇಗೆ ಆತನು ನಿರಾಶೆಗೊಳಿಸದೆ ತನ್ನನ್ನೇ ಸಮರ್ಪಿಸಿಕೊಂಡನು, ಆ ರೀತಿ ನನ್ನನ್ನೇ ಪರಿಪೂರ್ಣವಾಗಿ ಸಜೀವ ಯಜ್ಞವಾಗಿ ಆತನಿಗೆ ಒಪ್ಪಿಸಿಕೊಡುವುದಾದ್ರೆ ನನ್ನ ಮುಖ ಮೋರೆ ಬಾಡಿದಂತ ಸ್ಥಿತಿಯಲ್ಲಿ ನಾನು ಹೋಗದೆ ಆತನನ್ನ ನಾನು ಮಯಪಡಿಸುವಲ್ಲಿ ಸಮೃದ್ಧನಾಗಿಬಿಡ್ತಾನೆ. ನಮ್ಮ ಪ್ರಯತ್ನ ಇದಾಗಿರ್ಲಿ. ಯೇಸುವಿನ ಮಹಿಮೆಯುಳ್ಳ ನಾಮಕ್ಕೆ ಎಂದೆಂದಿಗೂ ಘನ ಉಂಟಾಗುವ ಹಾಗೆ, ಮಹಿಮೆ ಉಂಟಾಗುವ ಹಾಗೆ, ನನ್ನ ಸ್ಥಾನಮಾನಗಳಲ್ಲಿ ನಾನು ಕಂಫರ್ಟ್ ಝೋನ್ ಅಲ್ಲಿ ನಾನು ಉಳ್ಕೊಳ್ಳುವಂತ ಅಪೇಕ್ಷೆ ಉಳ್ಳವನಾಗಿ ಮೋಸ, ವಂಚನೆ, ದ್ವೇಷಕ್ಕೂ ನನ್ನನ್ನು ಒಡ್ಡಿಕೊಳ್ಳದೆ ನನ್ನನ್ನು ಪರಿಪೂರ್ಣ ಯಥಾರ್ಥನನ್ನಾಗಿಸಿಕೊಳ್ಳುವಷ್ಟರ ಮಟ್ಟಿಗೆ ಆತನ ಮುಂದೆ ಬಂದಾಗ ನನ್ನನ್ನು ಕ್ರಮಪಡಿಸುವ ಆತನ ಮನಸ್ಸಿಗೆ ಪೂರಕವಾಗಿ ನನ್ನೊಟ್ಟಿಗೆ ಸಂವಾದಿಸುವ ಆತನ ಒಟ್ಟಿಗಿನ ಆ ಕಾರ್ಯವು ನೆರವೇರುವ ಮಟ್ಟಿಗೆ ಆತನ ತಾನೇ ನನ್ನನ್ನು ಬಲಪಡಿಸಿ ನಿತ್ಯತೆಗೆ ನನ್ನನ್ನು ಬಾಧ್ಯಸ್ಥನನ್ನಾಗಿಸ್ತಾನೆ. ದೇವರು ತಾನೇ ಈ ವಾಕ್ಯವನ್ನ ಅದ್ಭುತವಾದಂತ ತನ್ನ ಸ್ವಾರ್ಥೀಕರಣಕ್ಕೆ ಉಪಯೋಗಿಸಲಿ.